ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತು ಶುಕ್ರವಾರ ಸಬ್ಬಕ್ಕಿ ಉಪ್ಪಿಟ್ಟನ್ನು ಮಾಡಿದೆ. ತುಂಬಾನೇ ಚೆನ್ನಾಗಿರುತ್ತೆ. ಇದು ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು, ತುಂಬಾನೇ ಸಖತ್ತಾಗಿರುತ್ತೆ, ಪ್ರತಿಯೊಬ್ಬರಿಗೂ ಒಳ್ಳೆಯದು. ಹಾಗೆ ನಾನು ಪಂಪ್ ಆನ್ ಮಾಡ್ಕೊಂಡಿದ್ನಲ್ವಾ, ನೀರು ಹಿಡಿತಾನೆ ಇದ್ದೀನಿ. ಕುಡಿಯೋ ನೀರು ನಾವು ಇದನ್ನು ಹಿಡಿದು ಇಟ್ಕೋತೀವಿ. 1-2 ಡ್ರಮ್ ಅಲ್ಲೇ ಇಟ್ಕೊಂಡಿದ್ದೀನಿ. ಅಂದರೆ ಯಾವಾಗ ಕರೆಂಟ್ ಹೋಗುತ್ತೆ ಬರುತ್ತೆ ಗೊತ್ತಾಗಲ್ಲಲ್ವಾ, ಅದಕ್ಕೆ ಕುಡಿಯೋ ನೀರನ್ನು ಹಿಡಿದು ಇಟ್ಕೋತೀವಿ. ಅಂದರೆ ಪಂಪ್ ಆನ್ ಮಾಡಿದಾಗ ತುಂಬಿಟ್ಕೊತೀವಿ. 1-2-3 ಕೊಡ ತುಂಬಿಸಿ ಇಟ್ಕೊಳ್ಳೋದು. 2 ಡ್ರಮ್ ಇದೆ ದೊಡ್ಡದು, ಅದರಲ್ಲೂ ಕೂಡ ತುಂಬಿ ಇಟ್ಕೋತೀನಿ. ಅಂದರೆ ಕರೆಂಟ್ ಹೇಳಲಿಕ್ಕೆ ಬರಲ್ಲಲ್ವಾ, ಹಾಗಾಗಿ. ಹಾಗೆ ಉಪ್ಪಿಟ್ಟಂದರೆ ಇದಕ್ಕೆ ಒಗ್ಗರಣೆ ಕೊಟ್ಕೋಬೇಕು. ಈರುಳ್ಳಿ ಮತ್ತು ಶೇಂಗಾ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು, ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಕೋಬೇಕು. ನಂತರ ಸಬ್ಬಕ್ಕಿಯನ್ನು ಮೊದಲನೇ ದಿನ ನಾವು ನೀರಲ್ಲಿ ಹಾಕಿ ನೆನೆಸಿಟ್ಕೋಬೇಕು. ಅಂದರೆ ತುಂಬ ನೀರು ಹಾಕಬಾರ್ದು, ಸ್ವಲ್ಪ ಅದು ಹಿಗ್ಗುವಷ್ಟು ನೆನೆಸಿಟ್ಕೋಬೇಕು. ಈ ರೀತಿ ನಾವು ಒಗ್ಗರಣೆ ಕೊಟ್ಟು ಒಂದು ಟೀ ಕುಡಿತೀವಲ್ವ ಅಂಥ ಲೋಟದಲ್ಲಿ ಸ್ವಲ್ಪ ನೀರು ಹಾಕಿ ನಂತರ ಸಬ್ಬಕ್ಕಿಯನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕು. ಅಂದರೆ ಸಣ್ಣ ಫ್ಲೇಮಲ್ಲಿ ಸ್ವಲ್ಪ ತಿರುಗಿಸ್ತಾ ಇರಬೇಕು. ಅದು ಬೆಂದ್ಕೊಬಿಡುತ್ತೆ 1-2 ಸೆಕೆಂಡಲ್ಲಿ. ಜಸ್ಟ್ ಹೀಗೆ ಬೆಂದರೂ ಸಾಕಾಗತ್ತೆ. ತುಂಬಾ ಸಖತ್ತಾಗಿರುತ್ತೆ. ಅದಕ್ಕೆ ನೀವು ಉಪ್ಪು ಅಥವಾ ಸಕ್ಕರೆ ಹಾಕ್ಕೊಂಡು ತಿನ್ಬೋದು. ಇವತ್ತೇನು ಗೊತ್ತಾ, ಭರ್ಜರಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಮೊದಲೆಲ್ಲ ಹೇಳಿದ್ನಲ್ವ ತುಂಬ ಕೆಲಸ ಇದೆ ಅಂತ, ಅದನ್ನೇ ಮಾಡ್ತಾ ಇದ್ದೀನಿ ಇವತ್ತು. ಅಂದರೆ ನಮ್ದು ಇಲ್ಲಿ ಪ್ಯಾಸೇಜಲ್ಲಿ ತುಂಬ ವಸ್ತು ಇತ್ತಲ್ವ, ಬೇಡದೇ ಇರೋದು ಇದೆ, ಬೇಕಾಗಿರೋದು ಇದೆ. ಅದೆಲ್ಲ ನಾವು ಮೇಲ್ಗಡೆ ಇಟ್ಟಿದ್ದು ಹೊರಗಡೆ ತೆಗೆದು ಇಟ್ಟಿದ್ವಲ್ಲ, ಅದನ್ನು ನಾನು ಜೋಡಿಸೇ ಇಟ್ಟಿರಲಿಲ್ಲ. ಇದು ನನಗೆ ಇದಿಷ್ಟು ಕೆಲಸ ಮಾಡ್ಕೊಬಿಟ್ರೆ ನನಗೆಲ್ಲ ಕೆಲಸ ಆದಾಗೆ, ಎಲ್ಲ ಜೋಡಿಸಿಟ್ಟ ಹಾಗೆ ಆಗತ್ತೆ. ಅದನ್ನು ನಾನು ಬೇರೆ ಮಾಡ್ತಾ ಇದ್ದೀನಿ. ಅಂದರೆ ಇದು ಒಲೆಗೆ ನೀರು ಕಾಯಿಸ್ಲಿಕ್ಕೆ ಇಡುವಂಥದ್ದನ್ನು ಒಂದು ಬುಟ್ಟಿಲಿ ಹಾಕಿ ಇಡ್ತೀನಿ. ಅದು ಗರಟೆ ಇರ್ಬೋದು, ಪೇಪರ್ ಇರ್ಬೋದು, ಏನಾದರೂ ರಟ್ಟು ಈ ಥರ ಬುಟ್ಟಿಲಿ ಹಾಕಿ ಇಟ್ಟಿದ್ರೆ ನೀರು ಕಾಯಿಸ್ಲಿಕ್ಕೆ ಬರುತ್ತಲ್ವ. ಅಂದರೆ ಸ್ನಾನದ ನೀರು, ಅಂದರೆ ನಾವೇನೋ ನೀರು ಕಾಯಿಸಲ್ಲ, ಬೇರೆಯವರಿಗೆ ಕೊಡ್ತೀವಿ. ಹಾಗೆ ಕೆಲವೊಂದು ಪ್ಲಾಸ್ಟಿಕ್ಕು, ಬೇಡದೇ ಇರೋ ಬಾಟ್ಲು ಇವೆಲ್ಲ ಇರುತ್ತಲ್ವ, ಅದನ್ನು ನಾವು ಕಸದ ಗಾಡಿಗೆ ಹಾಕ್ತೀವಿ. ಬೇರೆ ಮಾಡಿ ಇಡ್ತೀನಿ ನಾನು. ಎಲ್ಲವೂ ತಗೋಗ್ತಾರೆ, ನಮ್ಗೆ ಏನು ಬೇಡ ಬಾಟ್ಲು ಇಂಥವೆಲ್ಲ ಇರುತ್ತೆ ನೋಡಿ, ಅದನ್ನು ಎಲ್ಲ ಈಗ ಒಂದ್ಸಲ ಹೊರಗೆ ಹಾಕ್ತೀನಿ. ಹೊರಗೆ ಹಾಕಿ ನಂತರ ಹೊರಗಡೆ ಹೋಗಿ ಎಲ್ಲ ಮತ್ತೆ ಜೋಡಿಸಿಡಬೇಕು. ಅಲ್ಲಿ ಕೆಲವೊಂದು ವಸ್ತು ಬೇಕಾಗುತ್ತೆ, ಕೆಲವೊಂದು ವಸ್ತು ಗಾಡಿಗೆ ಹಾಕೋದು, ಹೀಗೆಲ್ಲ ಇರುತ್ತಲ್ವ. ಎಷ್ಟು ವಸ್ತು ಇದೆ ಗೊತ್ತಾ, ಎಲ್ಲ ತರೋದು ಇಲ್ಲೇ ಇಡೋದು, ಹೀಗಾಗಿದೆ. ಅಂದರೆ ನಮ್ಮದು ಎಲ್ಲ ತುಂಬ ವಸ್ತು ಇತ್ತು. ನಾನು ಹೇಳಿದ್ದೆ ನಿಮಗೆ, ಎಲ್ಲ ಜೋಡಿಸಿಟ್ಟಿರೋದು ಎಷ್ಟೆಷ್ಟೋ ವಸ್ತು ಇತ್ತಲ್ವ, ಅದರಲ್ಲಿ ಇದು ಕೆಲವೊಂದು ವಸ್ತು ಬೇಕಾಗಿರೋದಿದೆ. ಎಲ್ಲ ಚೀಲ ಇವೆಲ್ಲ ಎಲ್ಲ ಕಡೆ ಕ್ಲೀನ್ ಮಾಡೋದಿದೆ. ಇವಿಷ್ಟು ಕ್ಲೀನ್ ಮಾಡಿಕೊಂಡ್ರೆ ಆಯಿತು, ನನಗೆ ಮನೆಯದ್ದು ಎಲ್ಲ ಜೋಡಿಸಿ ಇಟ್ಟಿರೋದು ಮುಗಿಯುತ್ತೆ. ಹಾಗೆ ಇದಿಷ್ಟು ನಾನು ಈ ಪ್ಯಾಸೇಜ್ ಇದೆ ನೋಡಿ, ಇವಷ್ಟು ನಾನು ಕ್ಲೀನ್ ಮಾಡಲ್ಲ, ಒಂದು ಸೈಡ್ ಅಷ್ಟೇ ಕ್ಲೀನ್ ಮಾಡ್ತೀನಿ. ಒಂದು ಸೈಡ್ ತೆಗೆದು ಜೋಡಿಸಿ ಕ್ಲೀನ್ ಮಾಡಿ ಇಡ್ತೀನಿ. ಮತ್ತೊಂದಿನ ಇನ್ನೊಂದಿನ ಮಾಡ್ತೀನಿ, ಯಾಕಂದರೆ ಟೈಮ್ ಆಗಿಬಿಡತ್ತಲ್ವ. ಮತ್ತು ಅಲ್ಲಿ ಹಿಂದ್ಗಡೆ ಆ ಕಡೆ ಇಟ್ಟಿರೋದು ಅದನ್ನು ಜೋಡಿಸ್ಬೇಕು. ಹಾಗಾಗಿ ಇದೆಲ್ಲ ನಮ್ಮ ಕಸದ ಗಾಡಿಯವರು ಬರ್ತಾರಲ್ವ, ಅದೆಲ್ಲ ಹಸಿ ಕಸ, ಒಣ ಕಸ, ಹೀಗೆ ಬೇರೆ ಮಾಡಿಟ್ರೆ ಏನೇ ಕಸ ಇದ್ದರೂ ತಗೊಂಡು ಹೋಗ್ತಾರೆ. ಅದನ್ನು ನಾವು ಒಂದು ಕವರಲ್ಲಿ ಹಾಕಿ ಇಡಬೇಕು, ಒಯ್ತಾರೆ ಅಷ್ಟೇ. ಹಾಗೆ ಇಲ್ಲೆಲ್ಲ ಒಂದ್ಸಲ ತೆಗಿತೀನಿ. ಇಲ್ಲಿ ಒಂದು ಕಲ್ಲಿದೆ ನೋಡಿ, ಅರಿಯೋ ಕಲ್ಲಿದು, ಅದು ನಮ್ಮ ಅತ್ತೆದು. ಅದು ತುಂಬ ವರ್ಷದ ಹಿಂದಿನ ಕಲ್ಲು, ನಾನು ಇಟ್ಕೊಂಡಿದ್ದೀನಿ. ಯಾವಾಗಾದರೂ ಬೇಕಾಗತ್ತೆ, ಮಸಾಲೆ ಬಿಸ್ಲಿಕ್ಕೂ ಬೇಕಾಗತ್ತೆ, ಏನಾದರೂ ಫಂಕ್ಷನ್ ಆದಾಗ ಎಂತಕ್ಕಾದ್ರೂ ಬರುತ್ತೆ ಅಂತ ಇಟ್ಕೊಂಡಿದ್ದೆ. ಹಾಗೆ ಇದು ಸುಣ್ಣ ಅಂದರೆ ಗೃಹ ಪ್ರವೇಶಕ್ಕೆ ಮಾಡಿರೋದು, ತುಂಬಾ ಮಾಡಿದ್ರಲ್ವ, ಹಾಗೆ ಇದೆ, ಬರುತ್ತೆ. ಅದು ಏನಾದರೂ ಫಂಕ್ಷನ್ ಆದಾಗ ಎಲೆ ಅಡಿಕೆಗೆ ಬರುತ್ತೆ. ನಂತರ ನಾವು ಮನೇಲಿ ಯೂಸ್ ಮಾಡ್ಬೋದಲ್ವ, ಯಾವಾಗಲೂ ಇರುತ್ತೆ. 10 ವರ್ಷ ಆದರೂ ಅದು ಹೇಗಿರಬೇಕು ಹಾಗಿರುತ್ತೆ. ನೀರು ಹಾಕಿ ಇಟ್ಟಿದ್ರೆ ಆಯಿತು. ಹಾಗೆ ಏನೇನೂ ನಾವಿಲ್ಲೇ ಇಟ್ಟಿರ್ತೀವಿ. ಅಂದರೆ ಕೆಲವೊಂದು ವಸ್ತು ನಮಗೆ ಅಗತ್ಯ ಇರೋ ವಸ್ತುವನ್ನು ನಾವು ಇಲ್ಲಿ ಇಟ್ಟಿರ್ತೀವಿ. ಇನ್ನು ಕೆಲವೊಂದು ವಸ್ತು ಅದ್ರ ಹೊರಗಡೆ ಇಡ್ತೀವಿ. ಅಂದರೆ ನಮ್ಮ ಮನೆಯದು ಮುಕ್ಕಾಲು ಭಾಗ ನಾವು ಪ್ಯಾಸೇಜ್ ಮಾಡಿದ್ರು. ನಮ್ಗೆ ಅಗತ್ಯ ಇರೋ ವಸ್ತು ಅಂದರೆ ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು, ಹಾಗೆ ಏನಾದರೂ ವಸ್ತು ಇಡೋದು, ಈ ರೀತಿ ಇಡೋದು. ಅದರ ಪಕ್ಕದಲ್ಲಿ ಅಲ್ಲೂ ಕೂಡ ಸೀಟ್ ಹಾಕಿದ್ವಿ. ಅಲ್ಲಿ ಕೆಲವೊಂದು ಬೇಡದೇ ಇರೋದು ವಸ್ತು ಇರುತ್ತೆ. ಅಲ್ಲೂ ಮಳೆ ನೀರೇನು ತಾಗಲ್ಲ, ಆ ರೀತಿ ಮಾಡಿದ್ವಿ. ಅಂದರೆ ಒಂದು ಮನೆಯ ಮುಕ್ಕಾಲು ಭಾಗ ಇಷ್ಟು ಮಾಡ್ಕೊಂಡಿದ್ವಿ. ನಮ್ಗೆ ಅಗತ್ಯ ಅಂದರೆ ಎಷ್ಟು ಬೇಕು ಅಷ್ಟು, ಅಂದರೆ ಬಟ್ಟೆ ಒಣಸೋದು ಈ ರೀತಿ ಎಲ್ಲ ಇದೆ ಇಲ್ಲಿ. ಈ ರೀತಿ ಮಾಡ್ಕೊಂಡಿದ್ವಿ ಅಲ್ವಾ. ಅಂದರೆ ಇಲ್ಲಿಂದ ಅಲ್ಲಿ ತನಕ ಮಾಡಿದರೆ ತುಂಬ ಉದ್ದ ಆಗಿಬಿಡತ್ತೆ, ಅದು ನೋಡಲಿಕ್ಕೂ ಲುಕ್ಕಾಗಿ ಕಾಣಲ್ಲ. ಅದಕ್ಕೆ ನಾವು ಈ ರೀತಿ ಮಾಡ್ಕೊಂಡಿದ್ವಿ. ಹೇಳಿದರು ನಮಗೆ ಮನೆ ಕಟ್ಟುವಾಗ, ಇಲ್ಲಿಂದ ಅಲ್ಲಿ ತನಕ ಮಾಡ್ತೀವಿ ಅಂತ. ಬೇಡ ಅಂದರು. ಅಲ್ಲಿ ಏನು ಗೊತ್ತಾ, ಅಲ್ಲಿ ಏನಾದರೂ ಬೇಡದೇ ಇರೋದು, ಅಂದರೆ
ಏನಾದರೂ ಬೇಡದೇ ಇರೋ ವಸ್ತು ಒಂದೊಂದು ಸೈಡು ನಾವು ಸೇರಿಸಿ ಇಟ್ಕೋಬಹುದಲ್ವ, ಇಲ್ಲ ನಮಗೆ ಬೇಕಾಗಿರೋ ವಸ್ತುವನ್ನ ಇಟ್ಕೋಬಹುದು. ಅದಕ್ಕೆ ನಾವು ಈ ರೀತಿ ಮಾಡಿರೋದು. ನೋಡಲಿಕ್ಕೂ ತುಂಬ ಚೆಂದ ಕಾಣುತ್ತೆ. ಹಾಗೆ ಇಲ್ಲೆಲ್ಲ ಕಸ ತೆಗಿತಾ ಇದ್ದೀನಿ. ಕೆಲವೊಂದು ಕಲ್ಲು ಇದೆ ನಮ್ಮ ಮನೇಲಿ, ಅಂದರೆ ಕುಟ್ತೀವಲ್ವ, ಏನಾದರೂ ಸ್ವಲ್ಪ ಗಟ್ಟಿ ವಸ್ತು ಕುಟ್ಟುವಂಥ ಕಲ್ಲು ಇದೆ. ಚಿಕ್ಕ ಚಿಕ್ಕ ವಸ್ತು ಬೆಳ್ಳುಳ್ಳಿ ಥರ ಕುಟ್ಟೋದು ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ಒಳಗಡೆ ಯಾಕೆ ಇಟ್ಟಿಲ್ಲ ಅಂದರೆ ಅಲ್ಲಿ ಗ್ರಾನೈಟು ಎಲ್ಲಾದರೂ ನಮ್ಮ ಮನೇಲಿ ಮಕ್ಕಳೆಲ್ಲ ಇರ್ತಾರಲ್ವ, ಎಲ್ಲಾದರೂ ಕೆಳಗಡೆ ಹೊತ್ತಾಕಿ ಬಿಟ್ಟರೆ ಗ್ರೈನೈಟ್ ಹಾಳಾಗುತ್ತೆ. ಅದಕ್ಕೆ ನಾನು ಈ ಕಡೆ ಇಟ್ಟಿರೋದು. ಇಲ್ಲಿ ನಾವು ಟೈಲ್ಸ್ ಹಾಕಿದ್ವಿ. ಒಂದೊಮ್ಮೆ ಒಂದು ಟೈಲ್ಸ್ ಹೋಯಿತು ಅಂದರೂ ಮತ್ತೊಂದು ಜೋಡಿಸ್ಬೋದಲ್ವ. ಅಲ್ಲಾದರೆ ಗ್ರೈನೈಟ್ ಅಂದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಕಷ್ಟ ಆಗತ್ತದು ಅಲ್ವಾ. ಅದಕ್ಕೆ ನಾವು ಅಲ್ಲೂ ಕೂಡ ನಾವು ತುಂಬ ಹೆವಿ ವಸ್ತು ಅಂದರೆ ಬೀಳಿಸೋ ವಸ್ತು ಈ ರೀತಿಯೆಲ್ಲ ಇಟ್ಕೊಂಡಿಲ್ಲ. ಸ್ವಲ್ಪ ಹೀಗೆ ನೋಡಿ ಇಟ್ಟಿದ್ವಿ. ಇಲ್ಲಿ ಒಂದ್ಸಲ ನಾನು ಕ್ಲೀನ್ ಮಾಡಿ ಇವಿಷ್ಟು ಕ್ಲೀನ್ ಮಾಡ್ತೀನಿ. ಇನ್ನೊಂದಿನ ಪಕ್ಕದಲ್ಲಿ ಇದೆಯಲ್ವ, ಅಲ್ಲ ಕ್ಲೀನ್ ಮಾಡ್ತೀನಿ. ಕ್ಲೀನ್ ಮಾಡಿ ಎಲ್ಲ ಒಂದ್ಸಲ ತೊಳೆದು ಎಲ್ಲ ಜೋಡಿಸಿಟ್ಟು ಬಿಡ್ತೀನಿ. ಹಾಗೆ ಇಲ್ಲಿ ಏನು ಗೊತ್ತಾ, ನಮ್ಮದು ಇಲ್ಲಿ ನಾವು ವಾಷಿಂಗ್ ಮಷಿನ್ ಇಟ್ಟಿದ್ವಿ. ಹಾಗೆ ಒಂದು ಸೈಡು ಪಾತ್ರೆ ತೊಳೆಯೋದಿದೆ, ಬಟ್ಟೆ ತೊಳೆಯೋದಿದೆ, ಬಟ್ಟೆ ಒಣ ಹಾಕೋದು ಇದೆ. ನಾವೇನಾದರೂ ಕಾಲೆಲ್ಲ ಒರೆಸ್ತೀವಿ ಅಲ್ವಾ, ಅದು ಕೂಡ ನಾವು ಆ ಕಡೆ ಹಿಂದ್ಗಡೆ ಮಾಡಿದ್ವಿ ಜಾಗ ಅಲ್ಲಿ. ಆದರೆ ಅಲ್ಲಿ ಬಳ್ಳಿ ಏನು ಕಟ್ಟಿಲ್ಲ, ಮಾಡ್ಕೋಬೇಕು ಇನ್ನು ಮುಂದೆ. ಅಲ್ಲಿ ಇದೆ. ಹಾಗೆ ಎಲ್ಲ ಕ್ಲೀನ್ ಮಾಡಿ ತೊಳೆದು ಒಂದ್ಸಲ ಒರೆಸಿ ಎಲ್ಲ ಜೋಡಿಸಿ ಇಟ್ಕೊಬಿಡ್ತೀನಿ. ಎಷ್ಟು ಚೆಂದ ಕಾಣುತ್ತೆ ಗೊತ್ತಾ. ನಾನಂತೂ ಎಷ್ಟು ದಿನ ಆಯಿತು ಗೊತ್ತಾ ಇದು ಮಾಡೋಣ ಅಂದರೆ ಒಂದಿನೂ ಟೈಮೇ ಸಿಗ್ತಾ ಇಲ್ಲ. ಅಂದರೆ ನಾನು ಒಳಗಡೆ ಅದು ಇದು ಎಲ್ಲ ಮಾಡ್ಕೊಳ್ತಾ ಇದ್ನಲ್ವ, ಅಲ್ಲೇ ಟೈಮ್ ಆಯಿತು. ಇಲ್ಲಿ ಬರಲಿಕ್ಕೆ ಟೈಮ್ ಇಲ್ಲ ಅಷ್ಟೇ. ಇನ್ನೂ ಇದೆ, ಇನ್ನೊಂದು ಸ್ವಲ್ಪ ಇದೆ, ಎಲ್ಲ ಸೇರಿಸಿ ಜೋಡಿಸಿ ಇಡೋದೆಲ್ಲ ಇದೆ. ಅವಾಗ ಮಾಡ್ಕೋಬೇಕು, ಟೈಮ್ ಸಿಕ್ಕಿದಾಗ ಮಾಡೋದು. ಇದೊಂದು ಏಣಿ ನಮ್ಮದು ಇಲ್ಲೇ ಏನಾದರೂ ತೆಗಿಲಿಕ್ಕೆಲ್ಲ ಬೇಕಲ್ವಾ, ಅದಕ್ಕೆ ತಂದ್ಕೊಂಡಿದ್ದೀನಿ ನಾನು. ಏಣಿ ಹತ್ತಿ ತೆಗಿಬೋದು ಏನಾದರೂ. ಎಲ್ಲದಕ್ಕೂ ಮಕ್ಕಳ ಹತ್ರ ಕೇಳೋದು ಮಾಡೋದು ಸರಿಯಾಗಲ್ಲ. ಚಿಕ್ಕ ಏಣಿದು ಇದು ಕೂಡ ನಾವು ಚೆನ್ನಾಗಿ ಇಟ್ಕೋಬೇಕು. ಯಾಕಂದರೆ ಧೂಳೆಲ್ಲ ಕೂತ್ಕೊಬಿಡುತ್ತಂದ್ರೆ ಹಾಳಾಗ್ಬಿಡುತ್ತಲ್ವ. ಆವಾಗ ನಾವು ವರ್ಷಕ್ಕೊಂದ್ಸಲ ಈ ರೀತಿ ಕ್ಲೀನ್ ಮಾಡೋದೆಲ್ಲ ಇಟ್ಕೋಬಾರ್ದು. 1.5 ತಿಂಗಳಿಗೆ 2 ತಿಂಗಳಿಗೆ ಈ ರೀತಿ ಆ ವಸ್ತು ಎಲ್ಲ ಬೇರೆ ಇಟ್ಟು ಮತ್ತೆ ಕ್ಲೀನ್ ಮಾಡಿ ಅಲ್ಲೇ ಜೋಡಿಸಿ ಇಡೋದನ್ನು ರೂಢಿ ಮಾಡ್ಕೋಬೇಕು. ಮನೆಯೂ ತುಂಬ ಚೆನ್ನಾಗಿರುತ್ತೆ, ನಮಗೂ ಕೂಡ ನೆಮ್ಮದಿ ಇರುತ್ತೆ. ನಮಗೂ ಒಂದು ರೀತಿ ಮನೆಯೆಲ್ಲ ನೀಟಾಗಿದೆ, ಕ್ಲೀನಾಗಿದೆ ಅನ್ನೋ ಖುಷಿನೂ ಇರುತ್ತಲ್ವ. ಹಾಗಾಗಿ ಎಲ್ಲ ಜೋಡಿಸಿಡ್ತಾ ಇದ್ದೀನಿ. ಎಲ್ಲ ಸ್ವಲ್ಪ ವಸ್ತು ಇಟ್ಕೊಳ್ತೀನಿ. ಅಂದರೆ ಹೊರಗಡೆ ಹಾಕಿದ್ನಲ್ವ ಎಷ್ಟೋ ವಸ್ತು, ಅದರಲ್ಲೂ ಕೆಲವೊಂದು ವಸ್ತು ಬೇಕಾಗಿರೋದು ನೋಡ್ತೀನಿ, ಇದ್ದರೆ ಇಲ್ಲೇ ಇಡೋದು, ಇಲ್ಲಾಂದರೆ ಅಲ್ಲೇ ಸ್ವಲ್ಪ ಜಾಗ ಇದೆ ಅಲ್ಲೇ ಜೋಡಿಸಿರ್ತೀನಿ. ನಮಗೊಂದು ಬುಟ್ಟಿ ಅಂತೂ ನಮ್ಗೆ ಕಸ ಹಾಕ್ಲಿಕ್ಕೆ ಬೇಕೇ ಬೇಕು. ಅಡುಗೆ ಮಾಡ್ತೀವಲ್ವ, ಗರಿಟೆ ಹಾಕ್ಲಿಕ್ಕೆ ಅಥವಾ ರಟ್ಟು ಇಂಥವೆಲ್ಲ ಇರುತ್ತೆ, ಬಾಕ್ಸ್ ಗೀಕ್ಸ್ ಎಲ್ಲ ನೀರು ಕಾಯಿಸ್ಲಿಕ್ಕೆ ಬರುತ್ತೆ. ಹಾಗೆ ಇದು ನಾನಿವತ್ತು ಮಧ್ಯಾಹ್ನ ಏನು ಅಡುಗೆ ಮಾಡಿರಲಿಲ್ಲ, ರಾತ್ರಿ ಅಡುಗೆ ಮಾಡ್ತಾ ಇದ್ದೀನಿ. ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ. ಮತ್ತು ಕೋಸಂಬರಿ ಮಾಡೋಣ ಅಂತ ಇದ್ದೆ. ಕೋಸಂಬರಿ ಮತ್ತು ಜೋಳದ ರೊಟ್ಟಿ ಮತ್ತು ಇದು ಕ್ಯಾಪ್ಸಿಕಮ್ ಪಲ್ಯ ನಮ್ಗೆ ಇಷ್ಟ. ಈಗ ಬರೋದೇ ಅದೇ ಅಲ್ವಾ, ಕ್ಯಾಪ್ಸಿಕಮ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಪಲ್ಯ ಮಾಡಿದಾಗ, ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ. ಪಲ್ಯ ರೆಡಿ ಆಯಿತು, ಜೋಳದ ರೊಟ್ಟಿನೂ ರೆಡಿ ಆಯಿತು. ಕೋಸಂಬರಿ ಮಾಡ್ತೀನಿ. ನಾವು ಯಾವ ರೀತಿ ಕೋಸಂಬರಿ ಮಾಡ್ತೀವಿ ಅಂತ ತೋರಿಸ್ತೀನಿ ಆಯಿತಾ. ತುಂಬಾ ಸಖತ್ತಾಗಿರುತ್ತೆ. ಹಾಗೆ ಇದು ಕ್ಯಾರೆಟ್ ಮತ್ತು ಸೌತೆಕಾಯಿ ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು. ನಾನು ನಿಮ್ಗೆ ಒಂದು ವಸ್ತು ತೋರಿಸ್ತೀನಿ ಯಾವುದರ ಅಂದರೆ ನಮ್ಮ ಮನೇಲಿ 3 ರೀತಿಲಿ ಇದೆ. 3 ರೀತಿಲಿ ನಾವು ಕೋಸಂಬರಿ ಮಾಡ್ಬೋದು, ಆ ರೀತಿ ಇದೆ. ಇದರಲ್ಲೂ ತುಂಬ ಚೆನ್ನಾಗಿರುತ್ತೆ. ಚಿಕ್ಕದಾಗಿ ಒಂದು ರೀತಿ ಕಾಳು ಥರ ಬರುತ್ತೆ. ಇದು ಜಾತ್ರೆಯಲ್ಲಿ ಬಂದಿತ್ತಲ್ವಾ, ತುಂಬಾ ಚೆನ್ನಾಗಿದೆ. 200 ರೂಪಾಯಿ ಕೊಟ್ಟಿದ್ದೆ ನಾನು. ಎಲ್ಲರೂ ತಗೊಳ್ತಾ ಇದ್ರು. ಇದ್ರ ಹೆಸರು ಪುಷ್ ಚೋಪರ್. ಇದು ತುಂಬಾ ಚೆನ್ನಾಗಿ ಬರುತ್ತೆ. ಇದರಲ್ಲಿ ನಾವು ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಪೇಸ್ಟ್ ಮಾಡ್ಬೋದು. ಪೇಸ್ಟ್ ಅಂದರೆ ತರಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಪ್ರತಿಯೊಂದು ಅಡುಗೆ ಮಾಡುವಾಗಲೂ ನಮಗೇನಾದರೂ ಯೂಸ್ ಮಾಡ್ಕೋಬಹುದು. ಇದರಿಂದ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿನೂ ಕಟ್ ಮಾಡ್ಬೋದು. ಹಾಗೆ ಕೊತ್ತಂಬರಿ ಸೊಪ್ಪು ಇವೆಲ್ಲ ನಮಗೆ ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡ ಸೈಜಲ್ಲೂ ಆಗುತ್ತೆ, ಚಿಕ್ಕ ಸೈಜಲ್ಲೂ ಆಗುತ್ತೆ. ಈ ರೀತಿ ನಾವು ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೋಸಂಬರಿನೂ ಚೆನ್ನಾಗಿರುತ್ತೆ. ಇದು ಒಂದು ರೀತಿ ಕಾಳು ಥರ ಬರುತ್ತೆ, ಉದ್ದೆಲ್ಲ ಬರಲ್ಲ, ಚೆನ್ನಾಗಿರುತ್ತೆ. ಹಾಗೆ ಇದನ್ನು ನಾವು ತುಂಬ ಚೆನ್ನಾಗಿ ತೊಳೆದು ನೀಟಾಗಿ ಇಟ್ಕೊಬಿಟ್ರೆ ಆಯಿತು. ತುಂಬ ಗಟ್ಟಿ ಇದೆ ನೋಡಲಿಕ್ಕೆ, ಈ ರೀತಿ ಅನ್ಸತ್ತಲ್ವ, ಗಟ್ಟಿ ಇದೆ, ಒಳ್ಳೆ ಬಾಳಿಕೆನೂ ಬರುತ್ತೆ ಅನ್ಸತ್ತೆ.
200 ರೂಪಾಯಿಗೆ ಏನು ಬರುತ್ತೆ ಅಲ್ವಾ, ಏನೂ ಸಿಗಲ್ಲ. ನಾವು ಬಾಕಿ ಟೈಮಲ್ಲಿ ತರ್ಲಿಕ್ಕೆ ಹೋದ್ರೆ ಇದಕ್ಕೆ ಜಾಸ್ತಿನೇ ಇದೆ, 400 500 ಏನೋ ಇದೆ. MRP ನೋಡಬೇಕು ಎಷ್ಟಿದೆ ಅಂತ. 499 ಇದೆ. ಕಾಸ್ಟ್ಲಿ ಇದೆ. 200 ರೂಪಾಯಿ ಕಣ್ಣು ಮುಚ್ಕೊಂಡು ಕೊಡ್ಬೋದು, ಚೆನ್ನಾಗಿದೆ. ಇದನ್ನು ಲಾಕು ಕೂಡ ಮಾಡಿ ಇಡ್ಬೋದು. ಹೀಗೆ ಎಲ್ಲ ತೆಗೆದು ಇದನ್ನು ಚಿಕ್ಕದಾಗಿ ಮಾಡಿ ಇಡ್ಬೋದು. ಅದು ಉದ್ದ ಬರುತ್ತಲ್ವ, ನಾನೀಗ ಮಾಡ್ತಾ ಇದ್ದೀನಿ, ಅಲ್ಲಿ ಪ್ರೆಸ್ ಮಾಡಿದರೆ ಆಯಿತು, ದೊಡ್ಡಾಗತ್ತೆ. ಅದು ಹೀಗೆ ನಾವು ಅಗ್ಸುವಾಗ ಈ ರೀತಿ ಮಾಡೋದು. ನಾವು ಬಾಕ್ಸಲ್ಲಿ ಹಾಕಿಡುವಾಗ ಅದನ್ನು ಚಿಕ್ಕದಾಗಿ ಮಾಡಿ ಇಡ್ಬೋದು. ನೋಡಿ, ಕೋಸಂಬರಿ ರೆಡಿ ಆಗ್ತಾ ಇದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಲಿಂಬು ಹಾಕ್ತೀನಿ, ಚೆನ್ನಾಗಿರುತ್ತೆ. ಇವತ್ತು ಮೊಸರು ಹಾಕಲ್ಲ, ಲಿಂಬು ಹಾಕಿದರೆ ಅದು ಒಂದು ರೀತಿ ಟೇಸ್ಟಿಯಾಗಿರುತ್ತೆ. ಆಯ್ತಲ್ವ, ಊಟ ಎಲ್ಲ ಆಯಿತು. ಮಗನ ಯೂನಿಫಾರ್ಮ್ ಇತ್ತು, ಅದನ್ನು ಸ್ವಲ್ಪ ಹಿಡಿದುಕೊಡುವಂತ, ಇದನ್ನು ಸ್ವಲ್ಪ ಲೂಸ್ ಇದೆ, ಅದು ಹಿಡಿದುಕೊಳ್ತಾ ಇದ್ದೀನಿ. ಮಳೆ ಅಂತೂ ತುಂಬ ಬೀಳ್ತಾ ಇದೆ ನಮ್ಮ ಕಡೆ ಎಲ್ಲ. ಮಳೆ ಗಲಾಟೆ, ತುಂಬ ಮಳೆ ಇದೆ ಇಲ್ಲಿ. ಅದೇ ಒಂದು ಡ್ರೆಸ್ ಅವ್ನಿಗೆ ಬೆಳಿಗ್ಗೆ ಹಾಕೊಂಡು ಹೋಗ್ಲಿಕ್ಕೆ ಬೇಕು ಅಂತ ಇದ್ದ, ಹಿಡಿತಾ ಇದ್ದೀನಿ. ಮತ್ತೇನು ಮಾಡೋದು, ಮನೇಲಿ ಈ ಟೈಮಲ್ಲಿ ಏನೂ ಕೆಲಸ ಇರಲ್ಲ, ಸಾಯಂಕಾಲನೂ ಇರಲ್ಲ, ರಾತ್ರಿಗೂ ಊಟದ ನಂತರನೂ ಅಷ್ಟೇ, ಕೆಲಸ ಎಲ್ಲ ಇರಲ್ಲಲ್ವಾ. ಹಿಡ್ಕೊಡ್ತಾ ಇದ್ದೀನಿ, ಮಾತಾಡ್ತಾ ಕೂತಿದ್ದಾನೆ ಮಗ. ಅಷ್ಟು ಹಿಡಿ ಇಷ್ಟು ಹಿಡಿ ಕೂಗ್ತಾ ಇದ್ದಾನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಓಕೆನಾ? ಹಾಗೆ ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾವುದೇ ಒಂದು ವಿಡಿಯೋ ಹಾಕಿದ್ರು ನೀವು ಪಟ್ಟಂತ ನೋಡ್ಬೋದು. ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.